परमगुरुभ्यो नमः। श्रीमदानन्दतीर्थभगवत्पादाचार्य गुरुभ्यो नमः। हरि ओम। मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः। स्वात्मनस्तस्य पूजा स्युः मनो वाक्कायवृत्तयः। ममैताः इति कर्तारम् उद्देश्यं च हरिं स्मरेत्। कुलस्वामी इष्टदेवो नो जगद्रक्षणदीक्षितः शरणागतसन्त्राणः श्रीनिवासः सतां गतिः। ध्याये नृसिंहमुरुवृत्तरवित्रिनेत्रं जानुप्रसक्तकरयुग्ममथापराभ्यां चक्रं धरं च ददतं प्रियया समेतं तिग्मांशुकोटि अधिकतेजसमग्रशक्तिम् वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तां गरुडमनन्तं भजे रुद्रदेवं। देवीं वन्दे सुपर्णीं महिपतिदयितां वारुणीमपि उमां ताम् इन्द्रादीन् काममुख्यान् अपि सकलसुरान् तद्गुरून् मद्गुरूंश्च सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्। शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं यतिं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं। मध्वसिद्धान्तवार्धुक्तः तत्त्वपीयूषसेचकः तापं हरतु मे श्रीमान् ज्ञानपञ्चास्य चन्द्रमाः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम। मैत्रेय उवाच सनकाद्या नारदश्च ऋभुर्हंसो आरुणो यतिः नैते गृहां ब्रह्मसुता ಅವಸನ್ ಉದ್ವಯಸಃ. ಬ್ರಹ್ಮದೇವರ ಮಕ್ಕಳಾಗತಕ್ಕಂತಹ ಸನಕಾದಿಗಳು, ನಾರದರು, ಋಭು, ಹಂಸ, ಅರುಣ ಎಲ್ಲರೂ ಯತಿಯಾಗಿದ್ದಾರೆ. 4 ಜನರು ಸನ್ಯಾಸಿಯಾಗಿದ್ದಾರೆ ಅಂತ. ಆಮೇಲೆ ಅಧರ್ಮ ಬ್ರಹ್ಮದೇವರ ಪುಷ್ಟದಿಂದ ಹುಟ್ಟಿದ್ದಾರೆ. ವೃಷಾ ಸುಳ್ಳಿಗೆ ಅಭಿಮಾನ ದೇವತೆ ಮದುವೆಯಾಗಿದ್ದಾರೆ. ಆ ಅಧರ್ಮ ದೇವತೆ ಸುಳ್ಳಿನಿಂದಾಗಿ ದಂಭ ಮಾಯ ಹುಟ್ಟಿದ್ದಾರೆ. ಅವರಿಬ್ಬರ ಮಕ್ಕಳಾಗಿ ಲೋಭ ನಿಕೃತಿ ಹುಟ್ಟಿದ್ದಾರೆ. ಅವರ ಮಕ್ಕಳಾಗಿ ದುರುಕ್ತಿ ಹಿಂಸಾ ಕ್ರೋಧ ಹುಟ್ಟಿದ್ದಾರೆ. ಆ ಕ್ರೋಧದಿಂದ ಹುಟ್ಟಿದವನೇ ಕಲಿ. ಕಲಿ ಹಾಗೂ ದುರುಕ್ತಿಯಲ್ಲಿ ಹುಟ್ಟಿ ಬಂದವರು ಭಯ ಮತ್ತು ಮೃತ್ಯು. ಇವರಿಬ್ಬರ ಮಕ್ಕಳು ಯಾತನ ನಿರಯರು ನರಕಾಭಿಮಾನಿಯಾಗಿದ್ದಾರೆ ಅಂತ. ಇವರೆಲ್ಲರನ್ನು ಕೂಡ ಏತೇ ಅಧರ್ಮವೃಕ್ಷಸ್ಯ ವಂಶಾಃ ಸಂಸ್ಕೃತಿ ಹೇತವಃ ಶ್ರೇಯಸ್ಕಾಮಃ ನ ಸೇವೇತ ಸರಾಮ್ ಆಶ್ರಮೋತ್ತಮಿ ಸನ್ಯಾಸಿಯಾದಂಥವರು. ಈ ಅಧರ್ಮವೃಕ್ಷವನ್ನು ನಿತ್ಯವಾಗಿ ಯಾರೂ ಸ್ಮರಣೆ ಮಾಡಬೇಡಿ, ಯಾಕೆ ಸಂಸಾರ ಕಾರಣವಾಗ್ತದೆ. ಇದು ಶ್ರೇಯಸ್ಕಾಮ ಮೋಕ್ಷ ಅಪೇಕ್ಷೆ ಪಟ್ಟವರು ಇದನ್ನು ಕೇಳಬಾರದು, ಆಶ್ರಯ ಪಡಬಾರದು. ಅದರಲ್ಲೂ ಕೂಡ ಸುತರಾಮ್ ಆಶ್ರಮೋತ್ತಮಿ, ಬ್ರಹ್ಮಚಾರಿ, ಗೃಹಸ್ಥಾಶ್ರಮಿ ಮತ್ತು ಸನ್ಯಾಸಿ. ಈಗ ಆಶ್ರಮೋತ್ತಮವಾದಂಥ ಸನ್ಯಾಸಿ ಅಂತೂ ಅಸಲು ಮೊದಲು ಕೂಡ ಅದನ್ನು ಕೇಳಬಾರದು ಅಂತ ಹೇಳ್ತಾರೆ. ಸ್ವಲ್ಪ ಸಂಘವಾಗಿ ಹೇಳಬೇಕಂತ ಹೇಳೀವಿ ಅಂತ ಅಂತಾರೆ ಮೈತ್ರೇಯರು. ನನ್ನ ಪ್ರಿಯವತ ಉತ್ತರಪಾದ ಅಂತ ಇವರಿಗೆ ಚತುರ್ಪಾದದಿಂದ ಮಕ್ಕಳಾಗಿದ್ದಾರೆ. ಅದರಲ್ಲಿ ದೊಡ್ಡವನು ಉತ್ತಾನಪಾದ ಮತ್ತು ಪ್ರಿಯವತ ಅನ್ನೋದನ್ನು ಕಥೆ ಮೊದಲು ಹೇಳಬೇಕಾಗಿತ್ತಲ್ಲ. ಅಂದರೆ ಶ್ರುತಿ ಕಟಾಹನ್ಯಾಯದಿಂದಾಗಿ ಯಾವುದು ಅಲ್ಪವಾಗಿ ಮೊದಲೇ ಮುಗಿಸ್ಬೇಕು ಅಂತ ನಿಯಮ. ಹೀಗಾಗಿ ಉತ್ತರಪಾದ ಕಥೆ ಸ್ವಲ್ಪ ಹೊತ್ತಿದೆ ಹೇಳ್ತೀವಿ ಅಂತ ಹೇಳ್ತಾರೆ. ಉತ್ತರಪಾದನಿಗೆ ಸುನೀತಿ ಸುರುಚಿ ಅಂತ ಇಬ್ಬರು ಮಕ್ಕಳಿದ್ದರು. ಸುರುಚಿ ಒಳ್ಳೆ ಪ್ರೀತಿಪಾತ್ರಳಾಗಿದ್ದಳು. ಇನ್ನೊಬ್ಬಳಿಗೆ ಅಷ್ಟು ಇದಿಲ್ಲ. ಹೀಗಾಗಿ
ಸುನೀತಿಯ ಪುತ್ರ ಧ್ರುವ, ಸುರುಚಿಯ ಪುತ್ರ ಉತ್ತಮ. ಒಂದ್ಸಲ ಏನಾಗತ್ತೆ ಅಂದರೆ, ಸುರುಚಿಯ ಪುತ್ರ ಉತ್ತಮನು ತಂದೆಯಾದಂತಹ ಉತ್ತರ ಪಾದನ ತೊಳೆಯಲು ಕೂತಿದ್ದಾನೆ. ಆಗ ಧ್ರುವನಿಗೂ ಅನಿಸ್ತು, ನಾನು ಅಪ್ಪದು ತೊಳೆಯಲು ಕೊಡಬೇಕು ಅಂಥೇಳಿ. ಬಂದಾಗ ತಂದೆ ಹತ್ರ ಬಂದ ಕಾಲಕ್ಕೆ ಬರ್ತಾಳೆ ಸುರುಚಿ, ಹೇಳ್ತಾಳೆ. ಆಗ ನವತ್ಸ ನೃಪದೇ ಧಿಷ್ಣ್ಯಂ ಭವಾನ್ ಹರೋಡುಮರ್ಹತಿ ನ ಗೃಹೀತೋ ಮಯಾ ಯತ್ವಂ ಕುಕ್ಷೋವಾಸಿ ನೃಪಾತ್ಮಜ ತಪಸಾ ಆರಾಧ್ಯ ಪುರುಷಂ ತಸ್ಸೈವ ಅನುಗ್ರಹೇಣ ಮೇ ಗರ್ಭೆ ಅಸ್ಮಿನ್ ಸಾಧಯಾತ್ಮಾನಂ ಇದಿಚ್ಛಸಿ ನೃಪಾಸನಂ. ತಂದೆಯ ತೊಡೆಯ ಮೇಲೆ ಕೂಡಬೇಕು ಎಂಬ ಅಪೇಕ್ಷೆ ನಿನಗಿದ್ದರೆ ಭಗವಂತನನ್ನು ಆರಾಧನೆ ಮಾಡಿ ಆ ಭಗವಂತನ ಅನುಗ್ರಹದಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಆಮೇಲೆ ನೀನು ಹತ್ತಬೇಕು. ಈಗ ನೀನು ಸುನಿಧಿಯ ಪುತ್ರನಾಗಿ ಬಂದು ಹತ್ತಿದ್ದೀನಿ ಅಂತಂದರೆ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಬಹಳ ಅವಮಾನ ಆಗತ್ತೆ ಧ್ರುವರಾಯರಿಗೆ. ಬಂದು ತಾಯಿ ಹತ್ರ ಎಲ್ಲ ಹೇಳ್ತಾರೆ. ಸುನಿತಿ ಹತ್ರ ಸುನಿತಿ ಅಂತಾಳೆ, ಮಾ ಅಮಂಗಳಂ ತಾತ ಪರೇಶು ಮಂಸ್ಥಾ ಭುಂಕ್ತೆ ಜನೋ ಯತ್ ಪರ ದುಃಖದಸ್ತತ್ ಸತ್ಯಂ ಸುರುಚ್ಯಾಭಿಹಿತಂ ಭವಾನ್ ಮೇ ಯದ್ ದುರ್ಭಗಾಯ ಉದರೇ ಗೃಹೀತಃ ಆರಾಧ್ಯ ಅಲೋಕ್ಷದ ಪಾದಪಾದ್ಮಂ ಇದಿಚ್ಛಸೆ ಅಧ್ಯಸನ ಉತ್ತಮೋ ಯಥಾ. ಇನ್ನೊಬ್ಬರಿಗೆ ನಿನಗೆ ಅವಮಾನ ಆಗಿದೆ ಅಂತ ಹೇಳಿ ಮತ್ತೊಬ್ಬರಿಗೆ ಕೆಡಕನ್ನು ಬಯಸಬೇಡ ನೀನು. ಯಾಕೆ ಅವರಿಗೆ ಕೆಡಕಾಗಲಿ ನಂದಿ ಅಂದರೆ ನಿಂಗೆ ಮುಂದೆ ಆಗತ್ತೆ ಅದು. ಹಾಗಾಗಿ ಅದನ್ನು ನೀನು ಮಾಡಬೇಡ. ಇನ್ನು ಚಿಕ್ಕಮ್ಮ ಸರಿಯಾಗಿ ಹೇಳಿದ್ದಾಳೆ, ನೀನು ನನ್ನಂತಹ ದುರ್ಭಗಳಾದಂತಹ ನನ್ನ ಹುಟ್ಟಿ ಬಂದಿದ್ದೀಯಾ, ಇನ್ನು ದೌರ್ಭಾಗ್ಯ ಅಂತ ಹೇಳ್ತಾಳೆ. ಅದಕ್ಕಾಗಿ ಆಕೆ ಹೇಳುವುದಂತೆ ಅಲೋಕ್ಷದ ಪದಕಮಲಗಳನ್ನು ಆರಾಧನೆ ಮಾಡು. ಆ ಭಗವಂತನ ಅನುಗ್ರಹವನ್ನು ಪಡೆದು ಉತ್ತಮನಂತೆ ನೀನು ಕೂಡ ಆ ಸವನ ಅಪೇಕ್ಷೆ ಪಟ್ಟು ಹೋಗು ತಪಸ್ಸಿ ಹೋಗು ಅಂತ ಆಜ್ಞೆ ಮಾಡ್ತಾಳೆ. ಯಾರಾದರೂ ಮಕ್ಕಳ ಸುದ್ದಿಗೆ ಬಂದರೆ ಏನೋ ಹೇಳಿ ಸುಮ್ಮನೆ ಮಾಡಿಸ್ಕೊಡ್ತಾರೆ. ಕಾಡಿಗೆ ಹೋಗು ಅಂತ ಹೇಳಿದ್ದು ಈ ತಾಯಿ ಒಬ್ಬಳೆ. ಸರಿ ಅಂತ ಹೋಗ್ತಾ ಇದ್ದಾರೆ. ತಮೀಯ ವತ್ಸಾಶ್ರಯ ಭೃತ್ಯವತ್ಸಲ ಮುಮುಕ್ಷುಭಿ ಮೃಗ್ಯ ಪದಾಬ್ಜ ಪದ್ಧತಿಂ ಅನನ್ಯ ಭಾವೇ ನಿಜ ಧರ್ಮ ಭಾವಿತೆ ಮನಸ್ಸವಸ್ಥಾಪ್ಯ ಭಜಸ್ವ ಪೂರುಷಂ. ಆ ಭಗವಂತನನ್ನೇ ಆಶ್ರಯಪಡು ವತ್ಸ, ಹೋಗು. ಆ ಮೋಕ್ಷ ಅಪೇಕ್ಷೆ ಪಟ್ಟವರೆಗೂ ಕೂಡ ಅವನನ್ನೇ ಆಶ್ರಯಪಡ್ತಾರೆ, ನೀನು ಅವನ ಆಶ್ರಯಪಡು ಅಂತ ಕಳಿಸ್ತಾಳೆ. ತಪಸ್ಸಿಗೆ ಹೋಗ್ತಾ ಇದ್ದಾನೆ. ನಾರದರು ಬಂದು ಪರೀಕ್ಷೆ ಮಾಡಿ ಬರ್ತಾ ಇದ್ದಾರೆ. ನಾರದ ತದುಪಾಕರ್ಣ್ಯ ಜ್ಞಾತ್ವಾ ಯಾಸ್ಯ ಚಿಕೇಶಿತಂ ಸ್ಪೃಷ್ಟ್ವಾ ಮೂರ್ಧನ್ಯ ಅಗಜ್ಞೇನ ಪಾಣಿನಾ ಪ್ರಾಹವಿಸ್ಮಿತಃ. ತಲೆಯನ್ನು ವಾಸನೆ ನೋಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆಶೀರ್ವಾದ ಮಾಡುವುದೊಂದು ಪ್ರಕ್ರಿಯೆ. ತಲೆಯ ಮೇಲೆ ಕೈಯಾಡಿಸಿ ಆಶೀರ್ವಾದ ಮಾಡುವುದು ಒಂದು, ತಲೆಯನ್ನು ಮುಟ್ಟಿ ಆಶೀರ್ವಾದ ಮಾಡುವುದು ಎರಡನೇದ್ದು, ದೂರದಿಂದ ಆಶೀರ್ವಾದ ಮಾಡೋದು ಮೂರನೇದ್ದು. ಆದರೆ ಹಿಂದಕ್ಕೆಲ್ಲ ಹೀಗೂ ಇತ್ತು, ತಲೆಯನ್ನು ವಾಸನೆ ನೋಡೋದು ಆಶೀರ್ವಾದ ಇತ್ತು. ಅದನ್ನು ನೋಡಿ ಅಹೋ ತೇಜ ಕ್ಷತ್ರಿಯಾಣಾಂ ಮಾನಭಂಗ ಅಮೃಷ್ಯತಾಂ. ಅವಮಾನವನ್ನು ಸಹಿಸಿಕೊಳ್ಳದೇ ಇರತಕ್ಕಂತಹ ಏನು 5 ವರ್ಷದ ಕಂದಮ್ಮನಿಗೆ ಇಷ್ಟು ರೋಷವಿದೆಯಾ, ಇಷ್ಟು ತೇಸಿದೆಯಾ ಅಂತ ಹೇಳಿ ನಾದು ಅಂತಿದ್ದಾರೆ. ಅಷ್ಟೇ ಮಾಡ್ತಾರೆ. ಪಯಾತ್ಯೇಕೋ ಭವಾಂ ವತ್ಸ ಹಿತ್ವಾ ಸುಗೃಹ ಉದ್ಯಮತ್ ಲಕ್ಷಯೇ ತ್ವಾಂ ಅವಮತ್ಯಾಂಗ ಸಪ್ತಂತಪ್ತಂ ವಚನೋತ್ಥಿತ. ಎಲ್ಲೋತಿದ್ದೀನಿ ನೀನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮನೆ ಬಿಟ್ಟು, ಸಮೃದ್ಧಿಯಾದ ಮನೆಯನ್ನು ಬಿಟ್ಟು ಎಲ್ಲೋತಿದ್ದೀನಿ ನೀನು ಅಂತ ಹೇಳಿ. ಧ್ರುವವಾಚ ಖಿನ್ನತೆ ಧ್ಯಾನ ಜಾತೇನ ದೃಷ್ಟಂ ವಾ ಯೋಗರಾಜಸ ನೋತ್ಸಹೇ ಸುರುಚೇರ್ವಾಚ ಸಮಾಧತು ಮನಕ್ಷತಂ. ನೀವು ಜ್ಞಾನಿಗಳು, ಎಲ್ಲ ಗೊತ್ತಿರತ್ತೆ, ಆದರೂ ಕೇಳ್ತಿದ್ದೀರಲ್ಲ, ಹೇಳ್ತಿದ್ದೇನೆ ಕೇಳಿ. ನನಗೆ ಸುರುಚಿಯ ಚಿಕ್ಕಮ್ಮ ಮಾತನ್ನು ಕೇಳಿ ಬಹಳ ಸಂಬಂಧ ಆಗಿದೆ. ನಾಧುನಾಪಿ ಅವಮಾನಂತೆ ಸನ್ಮಾನಂ ಚಾಯಿ ಪುತ್ರಕ ಲಕ್ಷಯಾಮಃ ಕುಮಾರಸ್ಯ ಅತ್ಯಸ್ಯ ಕ್ರೀಡನಾದಿಷು. ನಿನಗಿರೋದು 5 ವರ್ಷ, ಆಟ ಪಾಠ ಕಳೆಯಬೇಕು. ಅದು ಬಿಟ್ಟು ಅವಮಾನ ಮಾನ ಆಯಿತು ಅವಮಾನವಾಯಿತು ಅಂತ ಏನು ವಿಚಾರ ಮಾಡ್ತೀನಿ ನೀನು ಅಂಥೇಳಿ. ನಾನು ಹೊರಟಿದ್ದೀನಿ, ನೀವು ಆಶೀರ್ವಾದ ಮಾಡೋಂಗಿದ್ರೆ ಮಾಡಿ, ಇಲ್ಲ ನಾನು ಹೊರಡ್ತೀನಿ ಅಂತಂತಾನೆ. ಆಗ ಪರೀಕ್ಷೆ ಮಾಡಿ ನೋಡಿ. ಅಥ ಮಾತೃೋಪದಿಷ್ಟೇನ ಯೋಗೇನ ಅವರುತ್ಸಸಿ ಯತ್ ಪ್ರಸಾದ ಸವೈ ಪುಂಸೋ ನುರಾರಾಧ್ಯ ಯತ್ ಮತೋ ಮಮ. ಆ ಭಗವಂತ ಬೇಗ ಸಿಗೋನಲ್ಲ,
ತಾಯಿ ಮಾತು ಕೇಳ್ಕೊಂಡು ಕಾಡಿಗೆ ಹೋಗ್ತಿ ಅಂತಿದ್ದಿ ಅಂತೆಲ್ಲ ಭಯ ಆಗುವಂಥದ್ದಿದೆ ಅಂತ. ಸರಿ, ನಿಂಗೇನು ಬೇಕು ಹೇಳು. ಪದಂ ತ್ರಿಭುವನೋತ್ಕೃಷ್ಟಂ ಜಿಗೀಶೋ ಸಾಧುವರ್ತ್ಮಮೆ ಬ್ರಹ್ಮಸ್ಮತ್ ಪಿತೃಭಿಃ ಬ್ರಹ್ಮನ್ ಅನ್ಯೇರಪಿ ಅನಧಿಷ್ಠಿತಂ. ಹಿಂದೆ ಯಾರೂ ಹತ್ತಿರಬಾರದು, ನಂದು ಹತ್ತವರು ಇರಬಾರದು, ಅಂತಹ ಉತ್ಕೃಷ್ಟ ಸ್ಥಾನ ಪಡೆಯುವ ಮಾರ್ಗವನ್ನು ನನಗೆ ಉಪದೇಶ ಮಾಡಿ ಅಂತ. ನಾರದೋವಾಚ ತತ್ತಾತ ಭದ್ರ ಗಚ್ಚತ್ ಭದ್ರಂತೆ ಯಮುನಾಯ ತಟೇ ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ತದಾ ಹರೇ. ನಿತ್ಯವಾಗಿಯೂ ಭಗವಂತ ಸನ್ನಿಧಾನ ಇರ್ತಕ್ಕಂತಹ ಮಧುವನಕ್ಕೆ ಹೋಗು, ಯಮುನಾ ತೀರಕ್ಕೆ ಹೋಗು, ಅಲ್ಲಿ ಸ್ನಾನವನ್ನು ಮಾಡು, ಕಾಳಂಜಿಯ ಸ್ನಾನವನ್ನು ಮಾಡು, 3 ಬಾರಿ ಸ್ನಾನವನ್ನು ಮಾಡು, ಪ್ರಾಣಾಯಾಮವನ್ನು 3 ಸಲ ಮಾಡಿ ಪ್ರಾಣೇಂದ್ರಿಯ ಮನಸ್ಸು ಕಳೆದುಕೊಂಡು ನಿಧಾನಕವಾಗಿ ನಾನು ಹೇಳ್ಕೊಳ್ಳುವಂಥ ಮಂತ್ರವನ್ನು ಜಪವನ್ನು ಮಾಡು. ಜಪ್ಯಸ್ತು ಪರಮೋ ಗುಹ್ಯ ಶ್ರಯತಾಂ ಮೇ ನೃಪಾತ್ಮಜ ಯಂ ಸಪ್ತರಾತ್ರಂ ಪ್ರಪಟನ್ ಪುಮಾನ್ ಪಶ್ಯತಿ ಖೇಚರಾನ್. ಓಂ ನಮೋ ಭಗವತೆ ವಾಸುದೇವಾಯೇತಿ ಮಂತ್ರೇಣಾನೇನ ದೇವಸ್ಯ ಕುರ್ಯಾತ್ ದ್ರವ್ಯಮಯೀಂ ಬುಧಃ ಸಪರ್ಯಾಂ ವಿವಿಧೈಃ ದ್ರವ್ಯೈಃ ದೇಶಕಾಲ ವಿಭಾಗವಿತ್. ಅತೀ ರಹಸ್ಯ ಮಂತ್ರವನ್ನು ಉಪದೇಶ ಮಾಡ್ತೀನಿ ನನಗೆ. ಯಾವ ಮಂತ್ರವನ್ನು ನೀನು 7 ರಾತ್ರಿಯವರೆಗೆ ಜಪವನ್ನು ಮಾಡ್ತೀಯಲ್ಲ, ತಕ್ಷಣದಲ್ಲಿಯೇ ಭಗವಂತನ ಆಶೀರ್ವಾದ ದರ್ಶನ ಆಗುತ್ತೆ ನನಗೆ. ಎಲ್ಲವನ್ನು ಕೂಡ ಆ ವಾಸುದೇವನ ಪರಮಾತ್ಮನಿಗೆ ಎಲ್ಲವನ್ನು ಕೂಡ ನೀರಿಂದಲೇ ಮಾಡು, ದ್ರವ್ಯಗಳಿಂದ ಮಾಡು, ದೇಶಕಾಲ ವಿಭಾಗದಿಂದ ಮಾಡು, ಅಭಿಷೇಕ ಮಾಡು, ತುಳಸಿ ಅರ್ಚನೆ ಮಾಡು, ಅಂಕುರದ ಅರ್ಚನೆ ಮಾಡು, ತುಳಸಿ ಎಲ್ಲವನ್ನು ಮಾಡು ಅಂತ ಹೇಳ್ತಿದ್ದಾರೆ. ಪ್ರಸಾದ ಸ್ವೀಕಾರ ಮಾಡು, ಜಪವನ್ನು ಮಾಡು ಅಂತಾರೆ. ಹೀಗೆ ಹೇಳಿದ ಮೇಲೆ ತಪೋವನಕ್ಕೆ ಹೊರಟರು. ಹೋದಾಗ ಅಲ್ಲಿ ನಾರದರು ಹೇಳಿಕೊಟ್ಟಂತಹ ಮಾತಿನಿಂದಲೇ ಸ್ನಾನವನ್ನು ಮಾಡಿ, ಆಚಮನ ಮಾಡಿ, ಪ್ರಾಣಾಯಾಮ ಮಾಡಿ ಶುರು ಮಾಡ್ತಿದ್ದಾರೆ ಜಪವನ್ನು. ಹೀಗೆ ಮೊದಲನೇ ತಿಂಗಳಲ್ಲಿ 3 ದಿನಕ್ಕೆ 1 ಸಲ ಬದರ ಫಲ, ಕಪಿತ್ತ ಫಲ ತಿಂತಾ ಇದ್ರು. 2ನೇ ಮಾಸ ಬಂದ ಕಾಲಕ್ಕೆ 6 ದಿನಕ್ಕೆ 1 ಸಲ ಹುಲ್ಲು ಮತ್ತು ಎಲೆ ತಿಂತಾ ಇದ್ದರು. 3ನೇ ತಿಂಗಳು ಬಂದಾಗ 9 ದಿನಕ್ಕೆ 1 ಸಲ ನೀರು ಮಾತ್ರ ಪಾನ ಮಾಡ್ತಾ ಇದ್ರು. 4ನೇ ತಿಂಗಳು ಬಂದಾಗ 12 ದಿನಕ್ಕೆ 1 ಸಲ ವಾಯು ಭಕ್ಷಣೆ ಮಾಡ್ತಾ ಇದ್ರು. ವಾಯುವನ್ನು ಕೂಡ ತಾವು ಸ್ವೀಕಾರ ಮಾಡ್ತಾ ಇರಲಿಲ್ಲ. 5ನೇ ಮಾಸ ಬಂದ ಕಾಲಕ್ಕೆ ಒಂದೇ ಪಾದದ ಮೇಲೆ ನಿಂತು ಓಂ ನಮೋ ಭಗವತೆ ವಾಸುದೇವಾಯ ಓಂ ಅಂತ ಜಪ ಮಾಡ್ತಾ ಇದ್ದಾರೆ. ಈ ವಾಸುದೇವ ನಾಮಕ ಪರಮಾತ್ಮ ಜಪವನ್ನು ಮಾಡ್ತಾ ಇದ್ದಾರೆ. ಜಪವನ್ನು ಮಾಡಬೇಕಾದಾಗ ತಪಸ್ಸಿನ ಪ್ರಭಾವದಿಂದ ದೇಹದ ಮೈಮೆಯಿಂದ ಕಾಂತಿ ಉತ್ಪನ್ನವಾಗಿ ಲೋಕವೆಲ್ಲವೂ ಕೂಡ ಹಬ್ಬಿಬಿಟ್ಟಿದೆ. ಲೋಕಪಾಲಕರಿಗೆ ಶ್ವಾಸ ಮಾಡಲಿಕ್ಕೂ ಆಗಲಿಲ್ಲ. ಲೋಕಪಾಲಕರು ಬರ್ತಾರೆ, ಹಾವು, ಚೇಳು, ಚಿಗರಿ, ಆಮೇಲೆ ಇನ್ನೇನು ಹುಲಿ, ಚಿರತೆ ಎಲ್ಲ ಬಂದರು. ಗಾಬರಿ ಪಡಿಸೋಕೆ ಎಲ್ಲ ಪ್ರಯತ್ನ ಮಾಡಿದರು. ಏನು ಮಾಡಿದ್ರು ಕಣ್ಣು ಕಾಣ್ತಾ ಇಲ್ಲ. ಕಣ್ಣು ಮುಚ್ಚಿ ತದೇಕ ಚಿತ್ತದಿಂದ ಹರಿಧ್ಯಾನ ಮಾಡ್ತಾ ಕೂತಿದ್ದಾರೆ. ಹೊರಟೋಗ್ಬಿಟ್ರು. ಲೋಕಪಾಲಕರಿಂದಲೂ ಮಾಡಲು ಅಸಾಧ್ಯವಾದಂಥದ್ದು ಮಾಡ್ತಾ ಇದ್ದಾನೆ ಈ ಧ್ರುವರಾಯ ಅಂತ ಮಾತು ಹೇಳ್ತಾರೆ. ಇದಕ್ಕೆ ಆಚಾರ ಬರೀತಾರೆ, ಲೋಕಪಾಲಕರು ಇಂದ್ರಾದಿ ದೇವತೆಗಳಿಗೂ ಕೂಡ ಮಾಡಲು ಆಗದೇ ಇರುವಂತಹದ್ದು ಈ ಪುಟ್ಟ ಬಾಲಕ ಮಾಡಿದ್ದಾನೆ. ಹಂಗಲ್ಲ, ಲೋಕಪಾಲಕರಿಗೂ ಈಗ ಏನು ವಿಚಾರ, ಧ್ರುವರಾಯನ ಕೀರ್ತಿ ಬರಬೇಕು ಎನ್ನುವುದಕ್ಕಾಗಿ ಅವರೇ ಹುಲಿ, ಚಿರತೆ, ಹಾವುಗಳಾಗಿ ಬಂದು ಅಪ್ಪ ನಾವು ಸತ್ತೋಗಿದ್ದೇವೆ ಅಂತ ಹೋಗ್ತಿದ್ದಾರೆ. ನಟನೆ ಮಾತ್ರ ತಂದೆ ಮಗನ ಮುಂದೆ ಸೋತು ಹೋಗುವಂತೆ ಅವರು ಮಾಡಿ ಸೋತೋಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇನ್ನು ಇವರ ಪ್ರಾಣ ಶಕ್ತಿಯಿಂದಾಗಿ ಜಗತ್ತಿನ ಎಲ್ಲ ಪ್ರಾಣಗಳೆಲ್ಲರಿಗೂ ವಾಯು ಸಂಚಾರ ನಿಂತು ಹೋಗಿದೆ. ಹಾಗಾದರೆ ಪ್ರಧಾನ ವಾಯುದೇವರು ಯಾಕೆ ಹಿಂಗೆ ಮಾಡಿದರು? ಭಾರತೀಯ ಪತಿ ಯಾಕೆ ಮಾಡಿದ್ರು ಈ ಥರ? ಎಲ್ಲಿ ಹನುಮನ ಮತವೋ ಹರಿಯ ಮತ. ಹಾಗಾಗಿ ವಾಯುದೇವರು ಎಲ್ಲ ಕಡೆ ವಾಯು ತನ್ನ ಪ್ರಾಣವಾಯುವನ್ನು ಸತಗೊಳಿಸ್ಬಿಟ್ಟಿದ್ದಾರೆ. ಎಲ್ಲೂ ಹೊರಗೆ ಗಾಳಿ ಬರ್ತಾನೇ ಇಲ್ಲ. ಆಗ ಎಲ್ಲರೂ ಕಷ್ಟಪಡ್ತಿರುವಾಗ ಹರಿಯ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಾನ್ ವಾಚ
ನೈವಂ ವಿಧಾಮೋ ದೇವಾಹೂಚು ನೈವಂ ವಿಧಾಮೋ ಭಗವತ್ ಪ್ರಣರೋಧಂ ಚರಾಚರಸ್ಯಾಖಿಲ ಸತ್ವಧಾಮ್ನಃ ವಿದೇಹಿ ತನ್ನೋ ವ್ಯಜನಾತ್ ವಿಮೋಕ್ಷಂ ಪ್ರಾಪ್ತಾವ್ಯಂ ತ್ವಾಂ ಶರಣಂ ಶರಣ್ಯಂ. ಈ ಪ್ರಾಣರೋಧ ಆಗ್ತಾ ಇದೆ, ನಮಗೆ ರಕ್ಷಣೆ ಮಾಡಪ್ಪ ಅಂತ ಹರಿಮತನ ಮಾಡ್ತಾರೆ ದೇವತೆಗಳು. ಯಾಕೆ ಹಿಂಗೆ ಮಾಡಿದರು ಅಂತಂದರೆ, ಧ್ರುವರಾಯನಿಗೆ ಉತ್ಕೃಷ್ಟ ಪದವಿ ಸಿಗಬೇಕಾಗಿದೆ, ವಾಯುದೇವರ ಅನುಮತಿಯೂ ಸಿಕ್ಕಿದೆ ಅವರಿಗೆ, ಅದಕ್ಕಾಗಿ ಆ ಥರ ಮಾಡ್ತಾರೆ ವಾಯುದೇವರು. ಶ್ರೀ ಭಗವಾನು ವಾಚ ಮಾ ಭೈಷ್ಟ ಬಾಲಂ ತಪಸ್ಸೋ ದುರತ್ಯಯಾತ್ ನಿವರ್ತಯಿಷ್ಯೆ ಪತಿಯಾದ ಸ್ವಧಾಮ. ನೀವು ನಿಮ್ಮ ಮನೆಯಲ್ಲಿ ಹೊರಟು ಹೋಗಿ ಇನ್ನು ಸ್ವಲ್ಪೇ ಕ್ಷಣಗಳಲ್ಲಿ ಆ ತಪಸ್ಸನ್ನು ನಾನು ಭಂಗಗೊಳಿಸುತ್ತೇನೆ, ಪ್ರಾಣ ನಿರೋಧವು ಸರಿ ಹೋಗುತ್ತದೆ, ಏನಾಗಲ್ಲ ಹೋಗಿ ಅಂತ. ಆಗ ಭಗವಂತ ಮಧುವನಕ್ಕೆ ಬಂದಾಗ ಬಂದು ನಿಂತಿದ್ದಾನೆ. ಏನು ಚಲನವನ್ನ ಇಲ್ಲೇ ಇಲ್ಲ. ಲಾಜುನ ನನ್ನ ದರ್ಶನಕ್ಕಾಗಿ ಎಲ್ಲ ಮಹಾಸುರರು ಹಾದಿ ಕಾಯ್ತಾ ಇರ್ತಾರೆ, ಅಂತಹದ್ದು ನಾನು ಬಂದರೂ ನೋಡೋದಲ್ಲ ಅಂತ ಹೇಳಿ ಪರಮಾತ್ಮ ವಿಚಾರ ಮಾಡ್ತಾನೆ. ಎಲ್ಲಿ ಇವನಿಗೆ ದರ್ಶನ ಕೊಡ್ತಾ ಇದ್ದೇನೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟೋ ಕುರುಡನೋ ಎನ್ನುವಂತೆ ಆ ಅಂತರಂಗದಲ್ಲಿ ಯಾವ ರೂಪ ಚಿಂತನೆ ಮಾಡ್ತಾ ಇದ್ದಾನೆಯೋ ಆ ಚಿಂತನೆಯನ್ನು ತಮತ ಮುಚ್ಚಿಬಿಟ್ಟ, ಆ ಕಣ್ಣು ಬಿಟ್ಟ. ಒಳಗಡೆ ಕಾಣುವ ರೂಪವೇ ಹೊರ ಕಾಣ್ತಾ ಇದೆ. ನೋಡಿದ, ಗದ್ಗದವಾಯಿತು, ಮಾತೇ ಬರಲಿಲ್ಲ. ಬಾದಿದ್ಯಾನೆ, ಕಣ್ಣ ನೀರು ಸೋರ್ತಾ ಇದೆ, ಏನು ಬರಲಿಲ್ಲ. ಕೃತಾಂಜಲಿಂ ಬ್ರಹ್ಮಮಯೇನ ಕಂಬುನ ಸ್ಪರ್ಶ ಬಾಲಂ ಕೃಪಯಾ ಕಪೋಲೆ. ಭಗವಂತ ಒಳ್ಳೆ ಗುಣಮಯವಾದಕ್ಕಂತಹ ಕಂಬುನ ಶಂಖದ ಸ್ಪರ್ಶವನ್ನು ಮಾಡಿಸಿದ ಕಪೋಲಕ್ಕೆ. ಬಂದ ಮಾತೇ ಇದು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸ್ತೋತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ನನ್ನ ಎಲ್ಲ ವಾಗೀಂದ್ರಿಯ ಎಲ್ಲ ಇಂದ್ರಿಯಗಳು ಸ್ತಬ್ಧವಾಗಿಬಿಟ್ಟಿದ್ದವು. ನಿನ್ನ ಸ್ಪರ್ಶದಿಂದಾಗಿ ಎಲ್ಲವೂ ಪುನಃ ಜಂಜೀವ ಉಜ್ಜೀವನ ಆಗ್ತಾ ಇದೆ. ಶಕ್ತಿ ಬಂದಿದೆ ಎಲ್ಲದಕ್ಕೂ. ಕೇವಲ ಮುಖಕ್ಕೆ ಮಾತ್ರವಲ್ಲ, ಹಸ್ತ, ಚರಣ, ಶ್ರವಣ, ತ್ವಕ, ಪ್ರಾಣ ಎಲ್ಲದಕ್ಕೂ ಕೂಡ ಶಕ್ತಿ ಬಂದಿದೆ ನಿನ್ನಿಂದಾಗಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಸುದೇವ ನಾಮಕ ಪರಮಾತ್ಮನ ಯಾರು ಏನು ನಾವು ಹಿಂಗೆ ತಿಳ್ಕೊಳ್ಬೇಕು. ನಮಗೆ ಎಲ್ಲಿ ಸಿಕ್ಕಿದೆ ರೂಪ? ವಾಸುದೇವ ನಾಮಕ ಪರಮಾತ್ಮ ಬಗ್ಗೆ ಐತರೆ ಭಾಷೆಯಲ್ಲಿ 2 ಬಾರಿ ಹೇಳ್ತಾರೆ. ವಾಸುದೇವ ನಾಮಕ ಪರಮಾತ್ಮ ಅವಕಾಶಪ್ರದ. ಎಲ್ಲೆಲ್ಲಿ ನಮಗೆ ಅವಕಾಶ ಸಿಗಬೇಕೋ ಆ ಹಾರಿಗೆ ಹೋಗ್ಬಿಡ್ತಾನೆ. ನಮಗೆ ಜಾಗ ಎಲ್ಲೂ ಸಿಕ್ಕಿರೋ, ಟ್ರೈನಲ್ಲಿ ಬಸ್ಸಲ್ಲಿ ಸಿಕ್ಕಿರಂಗಿಲ್ಲ. ವಾಸುದೇವ ಅವಕಾಶಪ್ರದ ವಾಸುದೇವ ಅಂತ ಚಿಂತನೆ ಮಾಡಿ ಯಾರೋ ಹೇಳೋದು ಬಿಡ್ತಾರೆ. ನೀವು ಪ್ರಾಕ್ಟಿಕಲ್ ಮಾಡಿ ನೋಡಿ ಚಿಂತನೆ. ಸೀಟು ಫುಲ್ಲಾಗಿರುತ್ತೆ, ಎಲ್ಲೂ ಜಾಗ ಸಿಕ್ಕಿರೋದಿಲ್ಲ. ಸ್ಟ್ಯಾಂಡಿಂಗ್ ಬಸ್ಸಲ್ಲಿ ಅವಕಾಶಪದ ವಾಸುದೇವಾಯ ನಮಃ ಅಂತ ಅಂದುಕೊಂಡು ನೀವು ಧ್ಯಾನ ಮಾಡಿ, ಮನಸ್ಸಿನಲ್ಲೇ ಸ್ಮರಣೆ ಮಾಡಿ, ಸ್ವಲ್ಪ ಹೊತ್ತಿಗೆ ಯಾರೋ ಒಬ್ಬರ ನಿಂತು ಕೂತ್ಬಿಡ್ರಿ, ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಈ ಅವಕಾಶ ಪದ ವಾಸುದೇವ ಎನ್ನುವಂತಹ ಉಪಾಸನೆಗೆ ನಾನೇ ಉದಾಹರಣೆ. 2002ನೇ ಇಸ್ವಿಯಲ್ಲಿ ಮಹಾಸ್ವಾಮಿಗಳವರು ಮುಂಬೈಯಲ್ಲಿ ಸತ್ಯಾತ್ಮ ಕನ್ವೆನ್ಷನ್ ಅಂತ ಮಾಡಿದರು, ಆಚಾರ್ಯರು ಮಾಡಿದರು. ಹತ್ರ 3 ತಿಂಗಳವರೆಗೆ ಅಲ್ಲೇ ಇದ್ದರು. ತಿರುಗಿ ಹೋಗುವ ಸಮಯ ಬಂತು ಸ್ವಾಮಿಗಳವರದು. ಆಚಾರ್ಯರಿಗೆ ಹೇಳಿದರು, ಈ ಕೊನೆ 2 ಜನ ಮಾತ್ರ ಎಲ್ಲವೂ ಕೂಡ ನಮ್ಮ ಮಠದಿಂದಲೇ ಖರ್ಚು, ಉಪ್ಪು ಹಿಡ್ಕೊಂಡು ಎಲ್ಲಿಯವರೆಗೆ ನಮ್ಮದೇ ಖರ್ಚು. ವಿದ್ಯಾರ್ಥಿಗಳು ಯಾರು ಏನೂ ಮಾಡ್ತಕ್ಕದ್ದಲ್ಲ. ವಿದ್ಯಾರ್ಥಿಗಳು ಅಡಿಗೆ ಮಾಡೋದು ವಿದ್ಯಾಪೀಠದಲ್ಲಿ, ಹಾಗಾಗಿ ಯಾರು ಏನು ಮಾಡ್ತಕ್ಕದ್ದಲ್ಲ. ಬಡಿಸೋದು, ಎಂಜುಲ್ಗಾಮ, ಸ್ವಚ್ಛತೆ, ಅಡಿಗೆ ತರುವುದು ಎಲ್ಲವೂ ನಾವು ನೋಡ್ಕೊಳ್ತೀವಿ. ಈ 2 ದಿನ ಮಾತ್ರ ವಿಶ್ರಾಂತಿಯಲ್ಲಿ ಹುಡುಗರಿಗೆ 3 ತಿಂಗಳಿಂದ ಬಹಳ ಶ್ರಮಪಟ್ಟಿದ್ದಾರೆ ಅಂತ ಸ್ವಾಮಿ ಕರುಣೆಯಿಂದ ಹೇಳಿದರು. ತಾವು ತರಲಿಕ್ಕೆ ಒಬ್ಬರು ಹೋದರು, ಪಲ್ಯಕ್ಕೆ ಒಬ್ಬರು ಹೋದರು, ಎಲ್ಲ ಆಯಿತು. ಒಳ್ಳೆಗೆ ಬಾಸುಮತಿ ಅಕ್ಕಿಯಿಂದ ಚೆನ್ನ ತುಪ್ಪದಲ್ಲಿ ಹುರಿದು ಪಾಯಸ ಮಾಡಿದ್ದಾರೆ. ಬಡಿಸ್ಬಿಟ್ರು. ನಮಗೆಲ್ಲ ವಿದ್ಯಾಪೀಠದಲ್ಲಿ
ಭಕ್ಷ್ಯ ಮಾಡೋಣ ಹೊತ್ತು ಮದ್ದಿನ ಬಿಟ್ಟಿದ್ದೀವಿ. ಹೊಟ್ಟೆ ತುಂಬ ಆಯಿತು, ಮಜ್ಜಿಗೆಯನ್ನು ಬರಬೇಕು, ಮಜ್ಜಿಗೆ ಬಡಿಸ್ತಾ ಇಲ್ಲ. ಸ್ವಾಮಿಗಳು ಬರ್ತಾ ಇದ್ದ ಯಾರು ಹೇಳಬಾರ್ದಂತೆ ಅಂತಂದು ದಿವಾನ್ರ ಹೇಳಿಬಿಟ್ರು. ಅದು ಹಿಡಿಗೆ ಪಾತ್ರೆ, ಕೈ ಪಾತ್ರೆ ಅಂತ ಇರುತ್ತೆ. ಅಂದರೆ 1/2 ಲೀಟರ್ ಹಾಲು ಹಿಡಿಯುವಂಥ ಪಾತ್ರೆ, ಅದು ಕೈ ಪಾತ್ರೆ. ಅದು ತುಂಬ ಬಡಿಸ್ತಾ ಇದ್ದಾರೆ ಎಲ್ಲರಿಗೆ. ತುಂಬ ಶ್ರಮಪಟ್ಟಿದ್ದೀರಿ ವಿದ್ಯಾರ್ಥಿಗಳು, ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಆಶೀರ್ವಾದ ಮಾಡೋದು ಕಾರಣ ಎಲ್ಲ ಬಡಿಸ್ತಾ ಇದ್ದಾರೆ. ಹೊಟ್ಟೆ ತುಂಬ ಬಿಟ್ಟಿದೆ, ಮಜ್ಜಿಗೆನ ಸ್ವಲ್ಪ ತಿನ್ಬೇಕು ಹೇಳಬೇಕು ಅಂತ ಹೊಟ್ಟೆ ಶ್ರಮ ಬಡಿಸ್ತಿದ್ದಾರೆ. ಸ್ವಾಮಿಗಳು ಹಾಕುವಂಥ ಈ ಪಾಯಸ ಪ್ರಸಾದ ರಾಮದೇವರ ಪೂಜೆ ಮಾಡುವ ಹಸ್ತಗಳಿಂದ ಬಳಸ್ಲಿಕ್ಕೆ ಬಂದಿದ್ದಾರೆ ಅಂದರೆ ನಮ್ಮಂತಹ ಸೌಭಾಗ್ಯ. ಸರಿ ಅಂತ ಹೇಳಿ ಏನು ಮಾಡಬೇಕು ಅಂತ ಆಗಿದೆ. ಓದಿ ನೆನಪಾಯಿತು, ಆಚರಿಸಿದ ನೆನಪಾಯಿತು. ಅವಕಾಶಪ್ರದ ವಾಸುದೇವ ಅಂಥೇಳಿ ಅಕ್ಷರಶಃ ಅವಕಾಶಪ್ರದ ವಾಸುದೇವಾಯ ನಮಃ ಅಂತ ಅನ್ನೋದು ತಿನ್ನೋದು ಪಾಯಸ. ಕೈ ತುಂಬ ಪಾಯಸಕ್ಕೆ ಹೊಟ್ಟೆ ಹೋಯಿತು. ತಿಂದ ಮೇಲೆ ವಾಂತಿ ಆಗುವಿಕೆ, ಹೊಟ್ಟೆ ಉಬ್ಬರಾಗಿಲ್ಲೇ ಇಲ್ಲ, ಮತ್ತು ಆ ಪ್ರಕಾರ ಸರಿ ಹೋಯಿತು. ಅದು ನಾರ್ಮಲ್ಲ ಊಟ ಮಾಡಿದರೆ ಹೇಗೋ ಹಾಗಾಗೋಯ್ತು. ಅವಕಾಶಪದ ವಾಸುದೇವನ ಕೆಲಸ ಇದು. ಎಲ್ಲೇ ಆಗಲಿ ಅವಕಾಶ ಕೊಡ್ತಾನೆ ಪರಮಾತ್ಮ. ಅಂದರೆ ಮೋಕ್ಷದಲ್ಲಿಯೂ ಕೂಡ ಅವಕಾಶ ಕೊಡುವನು ಪರಮಾತ್ಮ. ಅದಕ್ಕೆ ಹೇಳ್ತಾರೆ ಆ ವಾಸುದೇವನ ಪರಮಾತ್ಮನಿಗೆ ಇನ್ನೊಂದು ಹೆಸರು ಇದೆ, ಮೋಕ್ಷಪ್ರದ ವಾಸುದೇವ ಅಂತ. ಕಂಗಳಿ ಜಾತಕೋ ಕಾವೇರಿ ನೋಡಲ್ಲ ಹಾಡನ್ನು ನಾವು ಕೇಳ್ತೀವಿ. ದಕ್ಷಿಣ ಶ್ರೀರಂಗ ಕ್ಷೇತ್ರದಲ್ಲಿ ನಾವು ನೋಡಬಹುದು ಆ ರೂಪವನ್ನು. ಅದು ಇಕ್ಷ್ವಾಕು ವಂಶದ ಮನೆ ದೇವರು ಶ್ರೀರಂಗನಾಥ, ದಕ್ಷಿಣ ಶ್ರೀರಂಗನಾಥ, ಬಂಗಾರದ ರಥ. ರಾಮಚಂದ್ರ ಪ್ರಭು ತಾನು ಪರಂಧಾಮಕ್ಕೆ ಹೋಗಬೇಕಾದಾಗ ನನ್ನ ನೆನಪಿನ ಕಾಣಿಕೆ ಇರಲಿ ಅಂತ ಕೊಡ್ತಾನೆ ವಿಭೀಷಣನಿಗೆ. ವಿಭೀಷಣ ಅದನ್ನು ಸೂರ್ಯಾಸ್ತ ಆಗೋ, ನಮಗೆ ಸೂರ್ಯಾಸ್ತ ಆಗೋ ಸಮಯ, ಅವರಿಗೆ ಉದಯ ಸಮಯ ಅವರಿಗೆ. ಆ ಸಾಯಂಕಾಲ ಹೊತ್ತು ಕಾವೇರಿ ತೀರ ಇಟ್ಟು ಸ್ನಾನಕ್ಕೆ ಹೊರಟ ಆನಿಕೆ ಮಾಡಬೇಕು ಅಂತ ಹೇಳಿ. ಜನ ಬರ್ತಾನೇ ಇಲ್ಲ, ಆಕಾಶವಾಣಿ ಆಗತ್ತೆ. ಇದು ಭಾರತ ದೇಶದ ಸ್ವತ್ತು, ಲಂಕೆಗೆ ಒಯ್ಯಬೇಡ, ಸಮುದ್ರ ಉಲ್ಲಂಘನೆ ಮಾಡಬೇಡ, ನೀನೇ ಪ್ರತಿನಿತ್ಯ ಬಂದು ದರ್ಶನ ಮಾಡಿಕೋ ಅಂತ ಆಕಾಶವಾಣಿ ಆಗುತ್ತೆ. ಹೀಗಾಗಿ ಪ್ರತಿನಿತ್ಯ ಸಾಯಂಕಾಲ 5ರಿಂದ 6 ಗಂಟೆಯವರೆಗೆ ವಿಭೀಷಣ ಪೂಜಾ ಕಾಲ ಅಂತ ದರ್ಶನ ಬ್ರೇಕ್. ನೀವು ಅಕಸ್ಮಾತ್ ಕ್ಯೂನಲ್ಲಿ ಹೋಗಬೇಕು ಅಂದರೆ 4 ಗಂಟೆ ಒಳಗೆ ಹೊರ ಬರೋಂಗಿದ್ರೆ ನೀವು ಹೋಗಿ. 4 ಗಂಟೆ ನೀವು ಅಲ್ಲಿ ಸೇರ್ಕೊಳ್ತೀರಿ ಅಂದರೆ ಕ್ಯೂ ನಿಂತ್ಕೋಬೇಕು 1 ಗಂಟೆಯವರೆಗೆ. ಹೀಗೆ ಆ ವಾಸುದೇವ ನಾಮಕ ಪರಮಾತ್ಮ ರೂಪ ನಾವು ಅಲ್ಲಿ ಕಾಣುತ್ತೇವೆ. ಮೋಕ್ಷಪ್ರದ ವಾಸುದೇವ ನಾಮ ಪರಮಾತ್ಮನೇ ಆಗಿದ್ದಾನೆ. 5ನೇ ಭಾಷೆ ಆಚಾರ ವಚನ. ಆ ವಾಸುದೇವ ನಾವು ಕಂಡಿದ್ದೀವಾ? ಹೌದು, ನಮಗೆ ಕೈ ಪ್ರತಿನಿತ್ಯ ಸಿಗ್ತಾನೆ ಪರಮಾತ್ಮ. ರಾಮಚಂದ್ರ ಪ್ರಭು, ಸಾಕ್ಷಾತ್ ಸೀತಾಪತಿ ರಾಮಚಂದ್ರ ಪ್ರಭು ವಾಸುದೇವ ನಾಮಕ ಪರಹರಿಯ ರೂಪ ಅವತಾರ. ಆಚಾರ್ಯ ಹೇಳ್ತಾರೆ, ಲಕ್ಷ್ಮಣಾದಿಗಳಲ್ಲಿ ಸಂಕರ್ಷಣಾದ್ಯೈಹಿ ತ್ರಿಭಿರೇವ ರೂಪೈಹಿ ಅಂತ ಆಚಾರ ವಚನ, ತಾತ್ಪರ್ಯ ವಚನ. ಸಂಕರ್ಷಣ ಪರಮಾತ್ಮ ಪ್ಲಸ್ ಯಶದೇವರು ಇಸ್ ಈಕ್ವಲ್ ಟು ಲಕ್ಷ್ಮಣ. ಪ್ರದ್ಯುಮ್ನ ನಾಮಕ ಹರಿಯ ರೂಪ ಪ್ಲಸ್ ಪ್ರದ್ಯುಮ್ನ ಎಂಬ ದೇವತೆ ಇಸ್ ಈಕ್ವಲ್ ಟು ಭರತ. ಅನಿರುದ್ಧ ನಾಮಕ ಪರಮಾತ್ಮ ಪ್ಲಸ್ ಅನಿರುದ್ಧ ಎಂಬ ದೇವತೆ ಇಸ್ ಈಕ್ವಲ್ ಟು ಶತ್ರುಘ್ನ. ಯಾವುದು ಬೆಳೀತು 4 ರೂಪಗಳಲ್ಲಿ? ವಾಸುದೇವ ಬೆಳೀತು. ವಾಸುದೇವನೇ ರಾಮ ಅಂತ ಪರೋಕ್ಷ ತಗೊಳ್ಬೇಕು ನಾವು ಅಂತ. ಜೊತೆಗೆ ಇನ್ನೊಂದು ಮಾತನ್ನು ನಾವು ಹೇಳಬಹುದು, ತನ್ನವರು ಎಲ್ಲರೂ ಬನ್ನಿರಿ ಎನ್ನುತ್ತಾ ಅಂತ ದಾಸರಂತಾರೆ. ಶ್ರುತ್ವಾದ ಯೇ ಮೋಕ್ಷ ಪದಿಚ್ಛವ ಸಮಾಯಾತ ಯೇ ಮೋಕ್ಷ ಪದಿಚ್ಛವ ಅಂತ ಕೊನೆಯಲ್ಲಿ ಬರುತ್ತೆ ಮಾತು. ಯಾರಿಗೆ ಮೋಕ್ಷ ಬೇಕು ಬನ್ನಿ ಬನ್ನಿ ಎಲ್ಲ ರಾಮ ಕರೆದ. ಹುಳ, ಕ್ರಿಮಿ, ಕೀಟ, ಪಶು, ಪಕ್ಷಿ, ಕತ್ತೆ, ನಾಯಿ, ಹಂದಿ ಎಲ್ಲ ಬಂದಿದ್ದಾವೆ ರಾಮ ಮಾತು ಕೇಳಿಕೊಂಡು. ವಾನರ ವೀರರು ಬಂದಿದ್ದಾರೆ, ಮನುಷ್ಯರು ಬಂದಿದ್ದಾರೆ. ಶರಯು ನದಿಯೇ ಲಿಂಗ ಏನು ವಿರಜಾ ನದಿ ಆಯಿತು. ಶರಯೋದಯ ಸ್ನಾನ ಮಾಡಿದರೂ ಲಿಂಗದಿಯ ಭಂಗ ಮಾಡಿಕೊಂಡ್ರು, ಹೊರಟೋಗ್ಬಿಟ್ರು ಮೇಲಕ್ಕೆ. ಶರಯು ನದಿ ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿಯಿಂದಾಗಿ ವಿರಜಾ ನದಿ ಆಯಿತು. ಆ ಸಮಯದಲ್ಲಿ ಈ ಲಿಂಗ ಭಂಗವನ್ನು ಮಾಡಿಕೊಂಡು ಮೋಕ್ಷ ಕೊಡುವ ರೂಪ ಯಾವುದು? ವಾಸುದೇವ. ಹೀಗೆ ಅವತಾರದ ವಾಕ್ಯ ಕೊನೆಯ ವಾಕ್ಯ ನೋಡಿಕೊಂಡಾಗ, ಪೂರ್ವ ಅಪ ನೋಡಿಕೊಂಡಾಗ ವಾಸುದೇವನ ಪರಮಾತ್ಮನ ಅವತಾರವೇ ಶ್ರೀರಾಮಚಂದ್ರ ಪ್ರಭು.
ಅಲ್ಲ, ಈ ಹರಿಯ ಎಲ್ಲ ರೂಪಗಳಿಗೆ ಅಭೇದವೇ ಇದೆ, ಭೇದ ಇಲ್ಲೇ ಇಲ್ಲ. ಆ ಚಿಂತನೆ ನೋಡಿಕೊಂಡ ಇದೊಂದು ನಾವು ಚಿಂತನೆ ಮಾಡಬಹುದು ಅಂತ. ಹೀಗಾಗಿ ಆ ವಾಸುದೇವನ ಕಂಡು ಆನಂದ ಪಡ್ತಾ ಇದ್ದಾನೆ. ಭಗವಾನು ವಾಚ ವೇದಾಹಂತೆ ವ್ಯವಸ್ಥೆ ಅಜನ್ಯ ಬಾಲಕ ತತ್ ಪ್ರಯಚ್ಛಾಮಿ ಭದ್ರಂತೆ ದುರಾಪಿ ಸುವ್ರತ. ಹೇ ಅಜನ್ಯ ಬಾಲಕ, ಭಗವಂತ ಅಂತಾನೆ, ಹೇ ರಾಜಕುಮಾರ ಅಂತ ಕರೀತಾನೆ. ನಿನ್ನ ಹೃದಯದಲ್ಲಿದ್ದಕ್ಕಂಥ ಮಾತು ನನಗೆ ಗೊತ್ತಾಗಿದೆ, ನಾನು ಕೊಡ್ತೇನೆ. ಬೇರೆ ಯಾರೂ ಅಂತಹ ಸ್ಥಾನವನ್ನು ನೀನು ಹೊಂದೋದಿಲ್ಲ. ಅನ್ಯೈಹಿ ನ ಅಧಿಷ್ಠಿತಂ ಯದ್ ಭಜಿಷ್ಣು ಧ್ರುವಕ್ಷಿತಿ. ಒಂದು ಧ್ರುವ ಕೊಡ್ತೀನಿ. ಆ ಧ್ರುವಲೋಕವನ್ನು ಧರ್ಮ, ಅಗ್ನಿ, ಕಶ್ಯಪರು, ಶಕ್ರ ಮುನಿಗಳು, ಮನೋಕಸ ಮುನಿಗಳು ಪ್ರದಕ್ಷಿಣೆ ಆಗ್ತಾ ಇರ್ತಾರೆ, ದಕ್ಷಿಣ ತಿರ್ತಾ ಇರ್ತಾರೆ, ಅತೀ ವೇಗದಿಂದ ಸಂಚಾರ ಮಾಡ್ತಾ ಇರ್ತಾರೆ. ಅಲ್ಲಿ ಯಾರು ಹೊಂದೋದಿಲ್ಲ. ನೀನು 36,000 ವರ್ಷ ನನ್ನ ತಂದೆ ಕೊಟ್ಟ ರಾಜ್ಯ ಸ್ವೀಕಾರ ಮಾಡಿ ರಾಜ್ಯಪಾಲನೆ ಮಾಡು. ಆಮೇಲೆ ನೀನು ನಿನ್ನ ತಮ್ಮ ಅಂತೀಯ, ಆ ಉತ್ತಮನು ತಾನು ಭೇಟಿ ಹೋಗಿರ್ತಾನೆ. ಅಲ್ಲಿ ಒಬ್ಬ ಯಕ್ಷನಿಂದ ಅವನು ಮುಖನಾಗ್ತಾನೆ. ಅವನನ್ನು ಹುಡುಕೋದು ತಾಯಿ ಬರ್ತಾಳೆ. ದಾವಾಗ್ನಿಯಲ್ಲಿ ತಾಯಿಯೂ ಕೂಡ ದೇಹ ಬಿಟ್ಬಿಡ್ತಾಳೆ. ನಿನಗೆ ಯಾರ ಅಡ್ಡ ಆಟಂಕ ಇರೋದೇ ಇಲ್ಲ. ಕೊನೆಗೆ ನೀನು ಎಲ್ಲ ಯಜ್ಞವನ್ನು ಮಾಡು. ಪುಷ್ಕಳ ದಕ್ಷಿಣೈಹಿ ಯಜ್ಞೈಹಿ ಸ್ಪಷ್ಟವಾಗಿ ಹೇಳ್ತಾರೆ. ಯಜ್ಞವನ್ನು ಒಂದು ಮಾಡಿದರೆ ಒಂದು ಯಜ್ಞಕ್ಕೆ ನಾವು 100 ರೂಪಾಯಿ ದಕ್ಷಿಣೆ ಕೊಡ್ತೀವಿ ಅಂದ್ಕೊಳ್ಬೇಕು ಅಂದ್ಕೊಂಡಿರ್ತೀವಿ. ಆದರೆ ಶಾಸ್ತ್ರ ಹೇಳ್ತದೆ, ಎಷ್ಟು ನೀವು ಅಂದುಕೊಂಡಿರ್ತೀರೋ ಅದು 2 ಪಟ್ಟು ಹೆಚ್ಚು ಮಾಡಬೇಕು. ಅಂದರೆ 3 ಪಟ್ಟು ಅಂತ ಅರ್ಥ. ಪುಷ್ಕಳ ದಕ್ಷಿಣೆಯನ್ನು 3 ಪಟ್ಟು ಕೊಟ್ಟು ದಕ್ಷಿಣೆ ಕೊಡಬೇಕು. ಶ್ರಾದ್ದದಲ್ಲಾಗಲಿ ಅಥವಾ ಹೋಮದಲ್ಲಿ ಮಾಡುವಾಗಲಿ, ದೇವ ಕಾರ್ಯ ಪಿತೃಕಾರ್ಯಗಳಲ್ಲಿ ದಕ್ಷಿಣೆಯನ್ನು ಕೊಡಬೇಕಾದಾಗ ಮನಸ್ಸಿನಲ್ಲಿ ಎಷ್ಟು ಅಂದುಕೊಂಡಿರ್ತೀವೋ ಅದಕ್ಕೆ 3 ಪಟ್ಟು ಹೆಚ್ಚಿ ಸೇರಿಸಿ ಕೊಡಬೇಕು ಅಂತ. ಅದಕ್ಕೆ ಎಲ್ಲ ಪಾಂಡವರು 5 ಜನರು 3 ಅಶ್ವಯಾಗವನ್ನು ಮಾಡ್ತಾರೆ. ಅವರಿಗೆ 15 ಅಶ್ವಯಾಗ ಫಲ ಬಂದ್ಬಿಡ್ತದೆ. ಯಾಕೆ? ದಕ್ಷಿಣೆ ಅಷ್ಟು ಕೊಟ್ಟಿದ್ದಾರೆ, ಹೆಚ್ಚು ಕೊಟ್ಟಿದ್ದಾರೆ. ದಕ್ಷಿಣೆಯನ್ನು ಹೆಚ್ಚಿ ಕೊಟ್ಟದ್ದಕ್ಕಾಗಿ ಆ ಫಲ ಬಂದುಬಿಡ್ತು ಅಂತ. 15 ಬಾರಿ ಅಶ್ವಮೇಧ ಯಾಗವನ್ನು ಫಲವನ್ನು ಸ್ವೀಕಾರ ಮಾಡ್ತಾರೆ ಪಾಂಡವರು. 3 ಪಟ್ಟು ಹೆಚ್ಚು ದಕ್ಷಿಣೆ ಕೊಡ್ತಾರೆ. ಅದಕ್ಕೆ ಇಲ್ಲೂ ಅಂತಾರೆ, ಈಶ್ವಾ ಮಾಂ ಯಜ್ಞ ಹೃದಯಂ. ಯಜ್ಞ ಹೃದಯ ಆದಂತಹ ಪರಮಾತ್ಮ ನನ್ನನ್ನು ಯಜ್ಞವನ್ನು ಮಾಡು. ಪುಷ್ಕಳ ದಕ್ಷಿಣೈಹಿ ಯಜ್ಞೈಹಿ, ಸಮೃದ್ಧಿ ದಕ್ಷಿಣೆಯನ್ನು ಕೊಟ್ಟು ಯಜ್ಞವನ್ನು ಮಾಡು. ಭುಕ್ತ್ವಾ ಚೇಹಾಶ ಸತ್ಯ ಅಂತೆ ಮಾ ಅನುಸ್ಮರಿಷ್ಯಸಿ. ದೇಹ ಉತ್ಕ್ರಮಣ ಆಗಬೇಕಾದಾಗ ಸ್ಮರಣ ಆಗುತ್ತೆ ನನಗೆ, ಆಮೇಲೆ ನನ್ನ ಸ್ಥಾನವನ್ನು ಹೊಂದಿದ್ದೆ ನೀನು ಅಂತ ಭಗವಂತ ಆಶೀರ್ವಾದ ಮಾಡಿ ಅಂತ ಧನನಾದ. ಹರಿ ಹೊರಟು ಹೋದ ಮೇಲೆ ಗೊಳೋ ನತ್ತು ಬಿಡ್ತಾನೆ ಧ್ವರಾಯ. ಎಂತಹ ದುಃಖಪಟ್ಟ ಅಂದರೆ ದುಃಖಪಟ್ಟ. ಮತ್ತೀಗೇನಾದಪ್ಪ ಅಂತಾರೆ. ಅಹೋ ಬದಮ ಆತ್ಮಾನಂ ಮಾಂ ಅನಾತ್ಮ್ಯಂ ಮಂದಭಾಗ್ಯಸ್ಯ ಪಶ್ಯತ ಭವಚ್ಛಿದಃ ಪಾದಮೂಲಂ ಗತ್ವಾ ಯಾಚೆ ಇದಂತವತ್. ಸಂಸಾರ ಮೋಚನೆ ಮಾಡುವ ಪರಮಾತ್ಮ ವಾಸುದೇವನೇ ಬಂದಿರುವಾಗ, ಮೋಕ್ಷ ಕೊಡುವಂಥ ಪರಮಾತ್ಮ ವಾಸುದೇವನೇ ಬಂದಿರುವಾಗ, ನಾನು ಭಗವಂತನನ್ನು ಸಂಸಾರದಿಂದ ಮೋಚನೆ ಮಾಡು ಅಂತ ಕೇಳೋದನ್ನು ಬಿಟ್ಟು ನನಗೆ ಒಂದು ಸ್ಥಾನ ಕೊಡು, ಸಂಸಾರ ಕಟ್ಟಿ ಹಾಕು ಅಂತ ಕೊಂಡಲ್ಲ ನಾನೆಂಥ ಮೂಢ ನಾನು ಅಂತ ತಾವು ದುಃಖ ಪಡ್ತಾರೆ. ಆದರೆ ಆಚಾರ್ಯ ಬರ್ತಾರೆ, ಆ ಧ್ರುವ ಪದವಿಯನ್ನು ಹೊಂದೋದಕ್ಕೆ ಧ್ರುವರಾಯ ಒಬ್ಬರಿಗೇ ಮೀಸಲು, ಬೇರೆ ಯಾರಿಗೂ ಆ ಅವಕಾಶವಿಲ್ಲ ಅಂತ. ಆಯಿತು. ದೈವಿ ಮಾಯಾ ಉಪಾಶ್ರಿತ್ಯ ಪ್ರಸಕ್ತ ಇವ ಭಿನ್ನದೃಕ. ಹರಿ ಇಚ್ಛೆ ಹೀಗೆ ಇದೆಯೇನು ಅಂತ ತಿಳ್ಕೊಂಡು ತಾವು ಬಂದಿದ್ದಾರೆ. ಆಗ ಇಷ್ಟೆಲ್ಲ ಕಥೆ ಆಗ್ತಾ ಇರ್ಬೇಕು. ಹೋಗ್ತಾರೆ ನಾರದರು. ಏನಪ್ಪ ಪ್ರಿಯವರದ, ಏನೋ ದುಃಖ ಬರ್ತಾ ಇದ್ದಿ, ಮುಖ ಎಲ್ಲ ಬ್ಲಾಡ್ ಹೋಗಿದೆ ಅಂತ ಹೇಳಿ. ಏನಿಲ್ಲ, ನನ್ನ 2ನೇ ಹೆಂಡತಿ ಈ ಮಾತು ಅಂದುಬಿಟ್ಲು. ನನ್ನ ಮೊದಲನೇ ಹೆಂಡತಿಯ ಮಗ ಧ್ರುವರಾಯ ಕಾಡಿಗೆ ಹೊಟ್ಟೋಗಿದ್ದ, ತಪಸ್ಸೆ ಹೋಗಿದ್ದಾನೆ. ಏನಾಗುತ್ತೋ ಏನು, ಸಣ್ಣ ಹುಡುಗ, 5 ವರ್ಷ ಹುಡುಗ, ಎಲ್ಲಿ ತೋಳ, ಎಲ್ಲಿ ಹುಲಿ, ಎಲ್ಲಿ ಸಿಂಹ, ಚಿರತೆ, ಮೊಸಳೆ, ಹೆಬ್ಬಾವು ಅಂತ ಕಾಡದಿದ್ದೇ ಇರುತ್ತೆ. ಏನಾಗುತ್ತೆ, ಚಿಂತೆ ಆಯಿತು ಹಾಗೆ ಅಂತ. ಇದನ್ನು ಭಾಳ ಹಿಂದೆ ಹೇಳಬೇಕಾಯಿತು, ನಾನು ಮುಂದೆ ಹೋಗಿದ್ದೀನಿ. ಆಗ ನಾರದರಂತಾರೆ, ಚಿಂತೆ ಯಾಕೆ ಮಾಡ್ತಿ, ಚಿನ್ಮಯನಿದ್ದಾನೆ, ಹರಿರಕ್ಷಣೆ ರಕ್ಷಾಕವಚವಾಗಿದ್ದೇ ಇದೆ.
ತಪಸ್ಸಿಗೆ ಹೋಗಿದ್ದು ಮಾಡ್ತಾ ಇದ್ದಾನೆ. ಏನು ಚಿಂತೆ ಮಾಡಬೇಡ, ಅಲ್ಪ ದಿನಗಳಲ್ಲಿ ಏನು ಹಿಂಗೆ ಕಂಟಿಗೆ ನೋಡಿದ್ರೆ ತಿರುಗಿ ಬರ್ತಾನೆ ನೋಡು ನಿನ್ನ ಪುತ್ರ ಭಗವಂತ ಅನುಗ್ರಹವನ್ನು ಪಡೆದೇ ಬರ್ತಾನೆ ನೋಡಿ ನನ್ನ ಮಗ ಅಂತ ನಾತ್ರ ಹೇಳಿ ಕಳಿಸ್ತಾರೆ. ಆಗ ಅದೇ ರೀತಿಯಾಗಿ ಬಂದಿದ್ದಾನೆ. ಸುನೀತಿಯ ಪುತ್ರ ಧ್ರುವರಾಯ ಹರಿಯ ದರ್ಶನ ಪಡೆದು ಬಂದಿದ್ದಾನೆ ಅಂತ ಸುದ್ದಿ ರಾಜ್ಯವೆಲ್ಲ ಹಬ್ಬಿತು. ರಾಜ ಹೋಗಿ ಆನೆ ತೆಗೆದುಕೊಂಡು ಹೋಗಿ ಕೂಡಿಸಿಕೊಂಡು ತೊಗೊಂಬರ್ತಾ ಇದ್ದಾರೆ. ಮೆರವಣಿಗೆ ಮಾಡ್ತಿದ್ದಾರೆ. ಬ್ರಾಹ್ಮಣರೆಲ್ಲ ಬಂದು ವೇಘೋಷ ಮಾಡ್ತಿದ್ದಾರೆ. ಶುಭವಾಗಲಿ ಶುಭವಾಗಲಿ ಅಂತ ಹೇಳಿ ಪಲ್ಲಕ್ಕಿ ತೊಗೊಂಬರ್ತಾ ಇದ್ದಾರೆ. ತಂದೆ ಕಂಡ ತಕ್ಷಣ ನಮಸ್ಕಾರ ಮಾಡ್ತಾ ಇದ್ದಾನೆ. ನಾನು ಪಡೆದಿದ್ದೇನೆ ನೋಡ್ರಿ ಅಂತ ದಪ್ಪ ತೋರಿಸಲೇ ಇಲ್ಲ, ಅಹಂಕಾರ ದಪ್ಪ ತೋರಿಸಲೇ ಇಲ್ಲ. ಇಬ್ಬರ ತಾಯಿ ನಮಸ್ಕಾರ ಮಾಡ್ತೇನೆ. ವಿಶೇಷವಾಗಿ ಸುರುಚಿ ಹೇಳ್ತಿದ್ದಾನೆ, ನಿನ್ನ ಕೃಪೆಯಿಂದ ನನಗೆ ಹರಿದರ್ಶನವಾಯಿತು ಅಂತ. ಸುರುಚಿ ಅಂತಾಳೆ, ನಾನೆಂಥ ತಪ್ಪು ಮಾಡಿದ್ದೆ, ಅನ್ಕೋಬೇಡ, ಕ್ಷಮಿಸು ಅಂಥೇಳಿ. ಆಗ ಅಲ್ಲ ತಾಯಿ, ನೀನು ಆ ಮಾತು ಆಡದೇ ಇದ್ದರೆ ನಾನು ಕಾಡಿಗೆ ಹೋಗ್ತಾನೇ ಇರಲಿಲ್ಲ, ತಪಸ್ಸು ಮಾಡ್ತಾನೇ ಇರಲಿಲ್ಲ, ಹರಿದರ್ಶನ ಆಗ್ತಾ ಇರಲಿಲ್ಲ. ಹಾಗಾಗಿ ನಿನ್ನ ಆಶೀರ್ವಾದ ಆಯಿತು ಅಂತಾನೆ. ಸುನಿಧಿ ಅಂತಾಳೆ, ಮಗನನ್ನು ಕಂಡು ಗಟ್ಟಿಯಾಗಿ ಅಪ್ಕೊಂಡ್ಬಿಡ್ತಾಳೆ. ಆಗ ಅವಳು ಮಗನಿಗೆ ಕಣ್ಣಿಗೆ ಸೊರಿಸಿ ಆಶೀರ್ವಾದ ಮಾಡಿ ಆನಂದಾಶ್ರಯಿಂದ ಆಡ್ತಾರೆ. ಆರೋಪ್ಯ ಕರಣೀಂ ಹೃಷ್ಟ ಸ್ತೂಯಮಾನ ಅವಶದ್ಪುರಂ. ಆನೆ ಮೇಲೆ ಹಾಕೊಂಡು ಮನೆಗೆ ಬಂದಿದ್ದಾರೆ. ಆಗ ಉತ್ತಮನ ಪಾದ ಈ ಮಗನಿಗೆ ರಾಜ್ಯವನ್ನು ಕೊಟ್ಟು ಉತ್ತಮನು ಅನಂತರದಲ್ಲಿ ಇರಬೇಕು ಅಂತ ಹೇಳಿ ಹೋಗ್ತಿದ್ದಾರೆ. ಕಾಡಿ ಹೊಟ್ಟೋದ, ತಪಸ್ಸೆ ಮಾಡಿ ಹೊಟ್ಟೋದ. ಧ್ರುವರಾಯ ರಾಜ್ಯ ಪದವಿಯನ್ನು ಸ್ವೀಕಾರ ಮಾಡಿದ್ದಾನೆ. ಆಗ ಶಿಂಶುಮಾರನ ಪ್ರಜಾಪತಿಯ ಪುತ್ರಿಯಾದಂತಹ ಭ್ರಮಿಯನ್ನು ಮದುವೆಯಾಗಿದ್ದಾನೆ. ಅವಳಲ್ಲಿ ಕಲ್ಪವತ್ಸರ ಅಂತ ಮಕ್ಕಳಾಗಿದ್ದಾರೆ. ವಾಯುಪುತ್ರಿಯಾದಂತಹ ಇಲೆಯಲ್ಲಿ ಉತ್ತರೆಯನ್ನು ಪಡೆದಿದ್ದಾರೆ. ಆಗ ಉತ್ತಮನು ಕಾಡಿಗೆ ಹೊರಟ. ಹರಿಯ ಇಚ್ಛೆಯಿಂದ ಉತ್ತಮನು ಕಾಡಿಗೆ ಹೋದಾಗ ಯಕ್ಷ ಬಂದು ತಿಂದುಬಿಟ್ಟ, ಮೃತನಾಗಿದ್ದಾನೆ, ಸತ್ತೋಗಿದ್ದಾನೆ. ಆಗ ಅವನು ಹುಡುಕೋತ ಬಂದಾಳೆ. ಯಾರು? ಮಲ್ತಾಯಿ ಸುರುಚಿ. ಅವಳು ಆ ದಾವಾಗ್ನಿಯಲ್ಲಿ ಸುಟ್ಟೋಗಿದ್ದಾಳೆ. ಗಾಬರಿ ಆಯಿತು, ದುಃಖವಾಯಿತು, ಸೋದರ ಪ್ರೇಮವು ಅಧಿಕವಾಯಿತು. ನನ್ನ ತಮ್ಮನನ್ನು ಯಕ್ಷ ಕೊಂದಿದ್ದಾನ ಅಂತ ಹೇಳಿ ಅಲ್ಕಾಪಟ್ಟಕ್ಕೆ ಹೋಗಿದ್ದಾರೆ. ಅಲ್ಕಾಪುರಿ ಪಟ್ಟಣಕ್ಕೆ, ಕುಬೇರನ ರಾಜ್ಯಕ್ಕೆ ಹೋಗಿದ್ದಾರೆ. ಅಥವಾ ಗತ್ವಾ ಉದೀಚಿ ವಿಷಂ ರಾಜ ರುದ್ರಾನುಸರ ಸೇವಿತ ದಶ ಹಿಮವತ್ ದ್ರೋಣ್ಯಾಂ ಪುರೀಂ ಗುಕ್ಷಕ ಸಂಕುಲಾಂ. ಅಲ್ಲಿಗೆ ಹೋಗಿ ಶಂಕನಾದ ಮಾಡಿದ್ದಾರೆ. ಯುದ್ಧಕ್ಕೆ ಬನ್ನಿ ಅಂತ ಹೇಳಿ ಯುದ್ಧಕ್ಕೆ ಬಂದರು. ಯಕ್ಷರ ಸೇವಕರೆಲ್ಲ ಬಂದಿದ್ದಾರೆ, ಯಕ್ಷರ ಬಂದಿದ್ದಾರೆ. 1,13,000 ಸೈನ್ಯ ಬಂದಿದ್ದಾರೆ ಆ ಪಟ್ಟಣದಲ್ಲಿ. ಆಗ ಔತ್ತಾನಪಾದಿ ಸದಾ ಶಸ್ತ್ರಾವರ್ಷೇಣ ಭೂರಿಣ ನೋಪಾದೃಶ್ಯತ ಸಂಚನ್ನ ಆಸಾರಿಣ ಯಥಾಗಿರಿ. ಗಿರಿಯ ಪಕ್ಷಗಳನ್ನು, ರೆಕ್ಕೆಗಳನ್ನು ಈ ಇಂದ್ರದೇವರ ವಜ್ರಾಯುಧವು ಸೀಳಿ ಹಾಕುವಂತೆ ಕತ್ತರಿಸುವಂತೆ ಕತ್ತರಿಸಿದ್ದಾರೆ. ಎಲ್ಲಿ ನೋಡಿ ಹಾಹಾಕಾರ. ಆ ಥರ ನೋಡಿದಾಗ ಕೊನೆಗೆ ಬರ್ತಾ ಇದ್ದಾನೆ ಕುಬೇರ. ಆಗ ಈಗ ಆಗ್ತಿರ್ಬೇಕಾದಾಗ ಯುದ್ಧವಾಗ್ತಾ ಇದೆ. ಸಪ್ತರ್ಷಿ ಬರ್ತಾ ಇದ್ದಾರೆ. ಹೇಗೆ ಯುದ್ಧವಾಯಿತು? ಆಕಾಶದಿಂದ ರಕ್ತವೃಷ್ಟಿ ಮತ್ತು ಅಸ್ಥಿ, ಕೂಯ, ಮೂತ್ರ ಎಲ್ಲ ಕಬಂದ ಬೀಳ್ತಾ ಇವೆ ಆಕಾಶದಿಂದಾಗಿ. ಆಕಾಶ ಬರಬೇಕಾದಾಗ ದೊಡ್ಡ ಬೆಟ್ಟ ಬೀಳ್ತಾ ಇವೆ. ಗದ, ಪರಿಘ, ನಿಸ್ತ್ರಿಂಶತ, ಮೊಸಲ, ಅಶ್ಮವರ್ಷಣ ಅಂದರೆ ವಿಷವೃಷ್ಟಿ ಎಲ್ಲ ಆಗ್ತಾ ಇದೆ. ಎಲ್ಲವನ್ನು ಕೂಡ ಧ್ರುವರಾಯ ತನ್ನ ನಾಶ ಮಾಡಿಬಿಟ್ಟಿದ್ದಾನೆ. ಭಗವಂತ ರಕ್ಷಾಕವಚ ನನಗೆ ಇರಬೇಕಾದ್ರೆ ಏನಾಗುತ್ತೆ ನನಗೆ ಅಂತ ಧೈರ್ಯದಿಂದಾಗಿ ಹೀಗೆ ಆಗ್ತಿರ್ಬೇಕಾದಾಗ ಆ ಯುದ್ಧಕ್ಕೆ ಬರೋದನ್ನು ಕಂಡು ಹೇಳ್ತಾರೆ ಋಷಿಗಳು. ನಾರಾಯಣಾಸ್ತ್ರವನ್ನು ಪ್ರಯೋಗವನ್ನು ಮಾಡು ಅಂತಂತಾರೆ. ನಾರಾಯಣಾಸ್ತ್ರ ಪ್ರಯೋಗ ಮಾಡ್ಕೊಂಡು ನಿಂತಿರ್ಬೇಕಾದಾಗ ಬರ್ತಾರೆ ಸ್ವಯಂಭೂಮನಗಳು. ಅಲಂ ವತ್ಸಾತಿರೋಷೇಣ ತಮೋದ್ವಾರೇಣ ಪಾಪ್ಮನ ಏನ ಪುಣ್ಯಜನಾಂತೇನ ಪುಣ್ಯಜನೇ ಏತಾನ್ ಅವಧೀಹಿ ತ್ವಂ ಅನಾಗಸಃ
ಒಬ್ಬ ಸಾಮಾನ್ಯ ಜನನಂತೆ, ಅಭಕ್ತನಂತೆ ತಮೋದ್ವಾರಕ್ಕೆ ಹೋಗುವಂತಹ ಕಾರ್ಯವನ್ನು ನೀನು ಮಾಡ್ತಾ ಇದ್ದಿ. ಪುಣ್ಯ ಜನರನ್ನು ನಾಶ ಸಂಹಾರ ಮಾಡ್ತಾ ಇದ್ದಿ, ಯಕ್ಷರನ್ನು ನಾಶ ಮಾಡ್ತಾ ಇದ್ದಿ. ಯಕ್ಷ ರಾಜ ಕುಬೇರ ಸಿಟ್ಟಿಗೆ ಬಂದ ಏನಾಗತ್ತೆ? ಆ ಸಹಾಯಕವಾಗಿ ಆ ಕುಬೇರ ಮಿತ್ರನಾಗಿರುವಂತಹ ಮಹಾದೇವರು ಬಂದರೆ ಏನಾಗತ್ತೆ? ವಿಚಾರ ಮಾಡಿದ್ದೀಯಾ ನೀನು? ಸಾಕು, ನಿಲ್ಲಿಸು ಯುದ್ಧವನ್ನು. ನ ಅಸ್ಮತ್ ಕುಲೋಚಿತಂ ತಾತ ಕರ್ಮೇಜಿತ ಸದ್ಭಿಹಿ ಗರ್ಹಿತಂ ವಧೋಯಂ ಉಪದೇವಾನಾಂ ಆರಾಬ್ಧಸ್ಥೇ ಅಕುತೈನಸಾಂ. ನೀನು ಮಾಡಬೇಡ, ನಿಲ್ಲಿಸು ಅಂದಾಗ ಹಿರಿಯರ ಮಾತನ್ನು ಕೇಳಿ ರಾಜ್ಯದ ಬಿಟ್ಟ ಮೇಲೆ ಆಗ ಬರ್ತಾ ಇದ್ದಾರೆ. ಕುಬೇರ ಹತ್ರ ಬಂದು ಕ್ಷಮೆಯಾಚನೆ ಮಾಡ್ತಾರೆ. ನಾವು ಮಾಡಿದ ಅಪರಾಧವಾಯಿತು, ಇನ್ನೊಂದು ನಿಮ್ಮ ಸೇವಕ ಬಂದು ತಮ್ಮ ತಿಂದ ಅಂತ ಹೇಳಿ ಸೋದರ ಪ್ರೇಮಿಯಿಂದ ಬಂದು ನಾನು ಯುದ್ಧ ಮಾಡಿದ್ದೇನೆ, ಈ ಸೈನ್ಯಾಶ ಮಾಡಿದ್ದೇನೆ, ನಮ್ಮ ಸೈನ್ಯವೂ ಹೋಗಿದೆ, ನಿಮ್ಮ ಸೈನ್ಯವೂ ಹೋಗಿದೆ, ಕ್ಷಮಿಸಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಧನದೋ ವಾಚ ಭೋಭೋ ಕ್ಷತ್ರಿಯದಾಯಾತ್ ಪರಿತುಷ್ಟೋಸ್ಮಿತಿ ಅನಘ ಯಸ್ತಂ ಪಿತಾಮಹಾದೇಶಾತ್ ವೈರಂ ದುಸ್ಥಿತ ಅತ್ಯಜಃ. ನಿನ್ನ ತಾತನ ಮಾತು ಕೇಳಿಕೊಂಡು ನೀನು ಯುದ್ಧವನ್ನು ಬಿಟ್ಟಿದ್ದೇ ದೊಡ್ಡ ನನಗೆ ಆನಂದವಾಯಿತು. ನೀನು ಸಾಕ್ಷಾತ್ ಭಗವಂತ ಪಡೆದವನು. ನೀ ನಭವಾನ್ ಅವಧೀತ್ ಯಕ್ಷಾನ್ ನ ಯಕ್ಷ ಭದರಂ ತವ. ನೀನು 1,30,30,000 ಸೈನ್ಯಾಶ ಮಾಡಿದ ನೀನು ನಮ್ಮ ಸೈನ್ಯವನ್ನು. ನಮ್ಮ ಯಕ್ಷ ನಿನ್ನ ಸೋದರನ್ನು ಕೊಲ್ಲಲಿಲ್ಲ, ಸತ್ತೋಗಿದ್ದಾರಲ್ಲ, ನಾನೇ ಸಾಕ್ಷಿಯಲ್ಲ ಕೊಂದದ್ದಕ್ಕೆ. ಕಾಲ ಏವ ಹಿ ಭೂತಾನ ಪ್ರಭು ಅಪಿಯ ಅಭಾವಯೋ. ಕಾಲನಾಮಕ ಹರಿಯ ಇಚ್ಛೆಯಿಂದ ದೇಹ ಸಂಪರ್ಕ ದೇವಿಗೂ ಆಗ್ತಾ ಇರುತ್ತೆ. ಆ ಕಾಲನಾಮಕ ಹರಿಯ ಇಚ್ಛೆಯಿಂದ ನಿನ್ನ ತಮ್ಮನು ಹೋಗಿದ್ದಾನೆ, ನಮ್ಮ ಸೈನ್ಯವೂ ಹೋಗಿದೆ. ಹೋಗು, ರಾಜ್ಯಪಾಲನೆ ಮಾಡು, ಏನು ಚಿಂತೆ ಮಾಡಬೇಡ, ಹೋಗು ಅಂತ ಕಳಿಸ್ಕೊಡ್ತೀಯಾನೆ. ಯಾರು? ಧನದ ಕುಬೇರ. ಹೀಗೆ ಧ್ರುವರಾಯ ಉತ್ಕಲನಿಗೆ ರಾಜ್ಯವನ್ನು ಕೊಟ್ಟು ತಾನು ತಪಸ್ಸಿ ಹೋಗಿದ್ದಾನೆ ರಾಜ್ಯಪಾಲನೆ ಮಾಡಿದ ನಂತರ. ಆತ್ಮ ಅಪತ್ಯ ಸುಹೃದೋ ಬಲ ಮೃದ್ಧ ಕೋಶ ಅಂತಃಪುರಂ ಪರಿವಿಹಾರ ಭುವಶ್ಚ ರಮ್ಯಾ ಭೂಮಂಡಲಂ ಜಲದಿ ಮೇಕಲ ಮಾಕಲಯ್ಯ ಕಾಲೋಪಸೃಷ್ಟಮಿತಿ ಸ ಪ್ರೇಯೋ ವಿಶಾಲಾಂ. ತನ್ನ ದೇಹ, ತನ್ನ ಮಡದಿ, ಮಿತ್ರರು, ಸೈನ್ಯ, ಸಂಪತ್ತು, ಕೋಶಾಗಾರ, ಅಂತಃಪುರ, ವಿಹಾರ ಉದ್ಯಾನಗಳು, ಈ ಭೂಮಂಡಲ, ನೀರು, ಸಮುದ್ರ ಎಲ್ಲವೂ ಕೂಡ ಕಾಲನಾಮಕ ಹರಿಯ ಪ್ರಭಾವದಿಂದ ನಾಶವಾಗುತ್ತವೆ. ನಾನೇ ಫೋನ್ ಮಾಡ್ತೀನಿ ಸ್ವಲ್ಪ ಅಂತ ತಿಳಿದುಕೊಂಡು ತಾನು ಕಾಡಿಗೆ ಹೋಗಿದ್ದಾನೆ, ತಪಸ್ಸು ಮಾಡಿ ಹೋಗಿದ್ದಾನೆ. ಹೇಗೆ ಅಂದರೆ, ನೀನು ಯಾರು ಅಂತ ಕೇಳಿದರೆ ಗೊತ್ತಿಲ್ಲ ಅಂತಾನೆ, ತನ್ನ ಹೆಸರೇ ಮರೆತು ಬಿಟ್ಟಿದ್ದಾನೆ. ಆಗ ಕೊನೆಯ ಕಾಲಕ್ಕೆ ಎಲ್ಲ ಬಂದಿದ್ದಾರೆ, ಸುನಂದ ಅಂದರೆ ಬಂದಿದ್ದಾರೆ. ಭೋಭೋ ರಾಜನ್ ಸುಭದ್ರಂತೆ ವಾಚೋನೋ ಅವಹಿತಂ ಶೃಣು ಯ 5 ವರ್ಷ ತಪಸಾ ಭವಾನ್ ದೇವಮತೀಂ ತೃಪತ್ ದುರ್ಜಯಂ ವಿಷ್ಣುಪದಂ ಜಿತಂ ತ್ವಯಾ ಯತ್ ಸೂರಯೋ ಅಪ್ರಾಪ್ಯ ವಿಚಕ್ಷತೆ ಪರಂ ಅಧಿಷ್ಠತಚ್ಚಂದ್ರ ದಿವಾಕರಾದಯ ಗ್ರಹ ಅಕ್ಷತತಾರಾ ಪರ್ಯಂತಿ ದಕ್ಷಿಣಂ. ಹೇಳಪ್ಪ, ಸಮಯ ಆಗಿದೆ, ರಥವನ್ನು ಹತ್ತು ಬಾ ಅಂತ ಹೇಳ್ತಿದ್ದಾರೆ. ಯಾಕೆ? ನೀನು 5 ವರ್ಷ ಹುಡುಗನಾದ ಕಾಲಕ್ಕೆ ತಪಸ್ಸಿನಿಂದ ನೀನು ಭಗವಂತನ ಅನುಗ್ರಹ ಪಡೆದಿದ್ದೀಯ ನೀನು. ಅದಕ್ಕಾಗಿ ನನಗೆ ಆ ಹರಿಯ ಕೃಪೆಯಿಂದ ಸಿಕ್ಕಿದ ಸ್ಥಾನ ಇದು. ಈ ಧ್ರುವಮಂಡಲದಲ್ಲಿ ಚಂದ್ರ, ಸೂರ್ಯ, ಗ್ರಹಗಳು, ನಕ್ಷತ್ರಗಳು, ತಾರಗಳು ಎಲ್ಲ ಪ್ರದಕ್ಷಿಣೆ ಆಗ್ತಾ ಇರ್ತಾರೆ, ಅತೀ ವೇಗವಾಗಿರ್ತಾರೆ. ಎಷ್ಟು ವೇಗ ಅಂದರೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಯಾರಿಗೂ ಅವಕಾಶವಿಲ್ಲ, ಅಷ್ಟು ಸಂಚಾರ ಮಾಡ್ತಾನೇ ಇರ್ತಾರೆ. ಹತ್ತು ಅಂತ, ಇಲ್ಲ ನಾನು ಬರೋದಿಲ್ಲ, ನನ್ನ ತಾಯಿಯನ್ನು ಬಿಟ್ಟು ನಾನು ಬರೋದಿಲ್ಲ ಅಂತಾನೆ. ತಾಯಿ ಪ್ರೀತಿ ಅಷ್ಟು. ಅಲ್ಲಿ ನೋಡು ಅಂತ ತೋರಿಸ್ತಾರೆ. ನಿನಗಿಂತ ಮೊದಲಿಗೆ ನಿನ್ನಂಥ ಉತ್ತಮನನ್ನು, ಹರಿಯ ಭಕ್ತನನ್ನು ಪಡೆದ ಮಾತೆಗೂ ಸ್ಥಾನ ಸಿಕ್ಕಿದೆ,
ಅವಳು ಉತ್ತಮ ಲೋಕಕ್ಕೆ ಹೋಗ್ತಾ ಇದ್ದ ನೋಡು ಅಂತ ತೋರಿಸ್ತಾರೆ. ಆಗ ನೋಡಿಕೊಂಡು ತೃಪ್ತಿಯಾಗಿ ಆಗ ವಿಮಾನ ಹತ್ತಿದ್ದಾನೆ ಧ್ರುವರಾಯ. ಸಹ ಸುಲೋಕಂ ಆರೋಕ್ಷ್ಯನ್ ಸುನೀತಿಂ ಜನನೀಂ ಧ್ರುವ ಅನ್ವಸ್ಮರತ ಅಹಂ ಜಿತ್ವಾ ನೈನಾಮ್ಯಾಸ್ಯೆ ತ್ರಿಭಿಷ್ಟಪಂ ಅಂತ. ಆಗ ತಾಯಿ ಹೋಗಿಕೊಂಡು ನಾನು ಹೋಗಿತಾ ಇದ್ದಾನೆ. ಹೋದಾಗ ನಾರದ ಉವಾಚ ಯಪ್ಪಂಚವರ್ಷೋ ಗುರುದಾರವಾಕ್ಷರೈ ಭಿನ್ನೇನ ಯಾತು ಹೃದಯೇನ ದೂಯತ ವನಂ ಮದಾದೇಶಕರೋ ಅಜಿತಂ ಪ್ರಭುಂ ಜಿಗಾಯ ತದ್ಭಕ್ತಿಗುಣೈ ಪರಾಜಿತಂ. ಈ ಧ್ರುವರಾಯನು 5 ವರ್ಷ ಹುಡುಗ ಇದ್ದ ಕಾಲಕ್ಕೆ ತನ್ನ ಚಿಕ್ಕಮ್ಮನ ಮಾತಿಂದ ನೊಂದು ನನ್ನ ಉಪದೇಶದಿಂದಾಗಿ ತಪಸ್ಸು ಮಾಡಿ ಭಕ್ತಿಯಿಂದ ಹರಿಯನ್ನು ಕಟ್ಟಿ ಹಾಕಿದ್ದಾನೆ. ಅಂತಹ ಆ ಪರಮಾತ್ಮನ ಪಡೆದು ತಾನು ವೈಕುಂಠ ಹೋಗ್ತಾ ಇದ್ದಾನೆ. ಈ ಬಗ್ಗೆ ಯಾರು ಈ ಕಥೆಯನ್ನು ಸಾಯಂಕಾಲದಲ್ಲಾಗಲಿ ಬೆಳಗ್ಗೆಯಲ್ಲಾಗಲಿ ಪುಣ್ಯವನ್ನು ಕೊಡ್ತಕ್ಕಂತಹ ಧ್ರುವರಾಯ ಚರಿತ್ರೆಯನ್ನು ಹರಿಯ ಭಕ್ತರ ಮಹಿಮೆಯನ್ನು ಕೇಳ್ತಾರೆ, ಅಥವಾ ಹುಣ್ಣಿಮೆ, ಅಮಾವಾಸ್ಯ, ದ್ವಾದಶಿ, ಶ್ರವಣ ನಕ್ಷತ್ರ, ದಿನಕ್ಷಯ, ಸಾಯಂಕಾಲ, ವ್ಯತಿಪಾತ ಯೋಗ, ಸಂಕ್ರಮಣ, ಭಾನುವಾರ ಯಾರನ್ನು ಕೇಳ್ತಾರೆ, ಇವತ್ತು ಭಾನುವಾರವೇ ಆಗಿದೆ, ಸಾಯಂಕಾಲವೇ ಆಗ್ತಾ ಇದೆ, ನಮ್ಮ ಪುಣ್ಯ ಅಂದರೆ ನಾವು ಹೇಳುವ ಯೋಚನ ಇದೆಲ್ಲ ಕೂಡ ಹರಿಗೆ ಪ್ರೀತಿಕರವಾಗಿದೆ ಅಂತ ಸೂಚನೆ ಅನ್ನಿಸ್ತಾ ಇದೆ. ಅರ್ಕ ದಿನೇ ಬಿವ ಶ್ರಾವಯ ಶ್ರದ್ಧದಾನಾನ ತೀರ್ಥಪಾದ ಪದಾಶ್ರಯ. ಅವರಿಗೆ ಭಗವಂತ ಸಂತುಷ್ಟನಾಗಿ ಮನಸ್ಸಿಚ್ಛೆಯನ್ನು ಪೂರ್ಣ ಮಾಡೋ ಸಂದೇಹವೇ ಇಲ್ಲ. ಆಟ ಆಡಬೇಕಾದಾಗಲೂ ಕೂಡ ಇದು ವಾಸುದೇವ, ಇದು ನಾರಾಯಣ ಅಂತ ಆಡ್ತಾ ಇದ್ದ ಈ ಮಗು. ಅಂತಹ ಭಗವಂತನ ಸ್ಮರಣೆ ಮಾಡಿದವರಿಗೆ ಎಲ್ಲ ಫಲ ಸಿಗುತ್ತದೆ ಅಂತ ಹೇಳ್ತಾರೆ. ಇಲ್ಲಿಗೆ ಭಾಗವನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.